ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೇರ್ ಗ್ರೋತ್ ಸಿರಮ್ ಬೈ ಪಿಲಿಗ್ರಿಮ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಬಂದು ಗ್ರೇಟ್ ಹೇರ್ ಸಿರಮ್ ಅಂತಲೇ ಹೇಳ್ಬೋದು. ಯಾರು ಏರ್ ಫಾಲಿಂದ ಸಫರ್ ಮಾಡ್ತಿದ್ದೀರಾ ಅಂಥವರು ಈ ಹೇರ್ ಸಿರಮ್ನ ಯೂಸ್ ಮಾಡ್ಬೋದು. ಮತ್ತು ಇದು ಹೇರ್ ಬ್ರೇಕೇಜ್ನ ರೆಡ್ಯೂಸ್ ಮಾಡುತ್ತೆ. ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ನೀವು ನೋಡ್ಬೋದು ನಿಮ್ಮ ಹೇರಲ್ಲಿ ಹೇರ್ ಡೆನ್ಸಿಟಿ ಮತ್ತು ಥಿಕ್ನೆಸ್ಸು ಇನ್ಕ್ರೀಸ್ ಆಗೋದನ್ನು ನೀವು ನೋಡ್ಬೋದು. ಮತ್ತು ಹೆಚ್ಚು ದಪ್ಪವಾಗಿ ಬೆಳೆಯುತ್ತೆ ಮತ್ತು ಹೊಳಪುಳ್ಳ ಕೂದಲನ್ನು ನೀವು ನೋಡ್ಬೋದು. ಅದು ತುಂಬ ತಿನ್ ಐಬ್ರೋಸ್ ಇರುತ್ತೆ ಮತ್ತು ಅವ್ರ ಐಬ್ರೋಸಲ್ಲಿ ಹೇರ್ ಗ್ರೋತ್ ಆಗಿರಲ್ಲ ಅಂಥವರು ಈ ಹೇರ್ ಸಿರಮ್ನ ಯೂಸ್ ಮಾಡೋದ್ರಿಂದ ತುಂಬ ತಿಕ್ಕಾಗಿರೋ ಐಬ್ರೋಸ್ನ ನೋಡ್ಬೋದು. ಈ ಪಿಲಿಗ್ರಿಮ್ ಪ್ರಾಡಕ್ಟ್ಸ್ ಅಬ್ಸಲ್ಯೂಟ್ಲಿ ಸೇಫ್ ಟು ಯೂಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಪ್ಯಾರಬನ್ ಫ್ರೀ, ಸಲ್ಫೇಟ್ ಫ್ರೀ ಮತ್ತು FT ಅಪ್ರೂವ್ಡ್, ಡರ್ಮಟಾಲಜಿಸ್ಟ್ ಟೆಸ್ಟೆಡ್. ಇದರಲ್ಲಿ ಯಾವುದೇ ರೀತಿಯ ಟಾಕ್ಸಿಕ್ ಕೆಮಿಕಲ್ ಇರಲ್ಲ. ಆದ್ದರಿಂದ ಇದನ್ನು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ಆರಾಮವಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಈ ಹೇರ್ ಸಿರಮ್ನ ಟೆಕ್ಸ್ಚರ್ ಬಗ್ಗೆ ಹೇಳೋದಾದರೆ, ಈ ಸಿರಮ್ ನೈಸ್, ಲೈಟ್ ವೆಯ್ಟ್, ನಾನ್ ಸ್ಟಿಕ್ಕಿ ಆ್ಯಂಡ್ ನಾನ್ ಗ್ರೇಸಿ ಟೆಕ್ಸ್ಚರ್ ಇರುತ್ತೆ. ಸ್ಕಾಲ್ಪಲ್ಲಿ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಈ ಹೇರ್ ಸಿರಮಲ್ಲಿ 3% ರೆಡೆನ್ಸಿಯಲ್ ಮತ್ತು 4% ಅನಗೈನ್ ಮತ್ತು ಗ್ರೀನ್ ಟೀ ಮತ್ತು ಜಿಂಕ್ಸ್ ಇರೋದ್ರಿಂದ ಸ್ಪೀಡಾಗಿ ನಿಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಹೇರ್ ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದನ್ನು ಡೈಲಿ ನೈಟ್ ಟೈಮಲ್ಲಿ ಡೈಲಿ ಯೂಸ್ ಮಾಡ್ತೀನಿ. ನಾನು 4 ತಿಂಗಳಿಂದ ಈ ಹೇರ್ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಸೆಕೆಂಡ್ ಬಾಟಲ್. ನಾನು ಈ 4 ತಿಂಗಳಲ್ಲಿ 1.5 ಬಾಟಲ್ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಸ್ಕಾಲ್ಪಿಗೆ ಒಂದು ಸಾರಿನೇ 2 ಪಂಪ್ಸ್ ಆರ್ 3 ಪಂಪ್ಸ್ ತೊಗೊಂಡು ಈ ಥರ ಹಾಕ್ಕೊಂಡು ಮಸಾಜ್ ಮಾಡ್ತಾ ಬರಬೇಕು. ನಾನು ಜಾಸ್ತಿ ನನ್ನ ಕಾರ್ನರ್ ಸೆಕ್ಷನ್ನು ಅಥವಾ ಕ್ರೌನ್ ಏರಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಆ ಏರಿಯಾದಲ್ಲೇ ಜಾಸ್ತಿ ಹೇರ್ ಫಾಲ್ ಆಗೋದ್ರಿಂದ ಅಲ್ಲಿ ಜಾಸ್ತಿ ಹೇರ್ ಸಿರಮ್ನ ಹಾಕಿ ಈ ರೀತಿ ಮಸಾಜ್ ಮಾಡ್ಕೊತೀನಿ. ನಾನು ಈ ಹೇರ್ ಸಿರಮ್ನ ಜಾಸ್ತಿ ಸ್ಕಾಲ್ಪಿಗೆ ಮಾತ್ರ ಯೂಸ್ ಮಾಡ್ತೀನಿ, ಹೇರಿಗೆ ಯೂಸ್ ಮಾಡಲ್ಲ. ಈ ರೀತಿ ಸಿರಮ್ನ ಹಾಕ್ಕೊಂಡು ನಿಮ್ಮ ಬೆರಳುಗಳ ಸಹಾಯದಿಂದನಾದರೂ ಮಸಾಜ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸ್ಫೋಲಿಯೇಟ್ ಬ್ರಷ್ ಇದ್ದರೆ ಅದರಿಂದನಾದರೂ ಮಸಾಜ್ ಮಾಡ್ಕೋಬೋದು. ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಹೇರ್ ಸಿರಮ್ ಈವನ್ ಆಗಿ ನಿಮ್ಮ ಸ್ಕಾಲ್ಪಲ್ಲಿ ಸ್ಪ್ರೆಡ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ. ನೀವು ದಿನದಲ್ಲಿ 1 ಟೈಮ್ ಈ ಹೇರ್ ಸಿರಮ್ನ ಯೂಸ್ ಮಾಡಿ. ಓವರ್ ನೈಟ್ ಹಾಗೆ ಬಿಡಿ ಮತ್ತು ಮಾರ್ನಿಂಗು ನೀವು ಹೇರ್ ವಾಶ್ ಮಾಡ್ಬೋದು ಅಥವಾ ಹಾಗೆ ಬಿಡ್ಬೋದು, ಯುವರ್ ಚಾಯ್ಸ್. ಈ ಹೇರ್ ಸಿರಮ್ನ ಯೂಸ್ ಮಾಡಿ 80 ಆರ್ 90 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಐಬ್ರೋಸ್ಗೆ ಫ್ಯೂ ಡ್ರಾಪ್ಸ್ ಹೇರ್ ಸಿರಮ್ನ ತೊಗೊಂಡು ನಿಮ್ಮ ಐಬ್ರೋಸ್ ಮೇಲೆ ಹಾಕಿ ಜೆಂಟಲ್ ಆಗಿ ಮಸಾಜ್ ಮಾಡಿ ನಿಮ್ಮ ಹೇರ್ ಗ್ರೋತ್ ಡೈರೆಕ್ಷನಲ್ಲೇ ಈವನ್ ಆಗಿ ಮಸಾಜ್ ಮಾಡಿ. ಈ ಹೇರ್ ಸಿರಮ್ನಲ್ಲಿ ಗ್ರೀನ್ ಟೀ ಮತ್ತು ಜಿಂಕ್ಸ್ ಇರೋದ್ರಿಂದ ಇದು ನಿಮ್ಮ ಹೇರ್ನ ನರಿಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ರೆಡೆನ್ಸಿಯಲ್ ಇರೋದ್ರಿಂದ ಇದು ನಿಮ್ಮ ಹೇರ್ ಫಾಲ್ ಆಗೋದನ್ನು ತಪ್ಪಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅನಗೈನ್ ಇದು ನಿಮ್ಮ ಹೇರ್ ರೂಟ್ಸ್ನ ಪವರ್ಫುಲ್ ಮಾಡಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬೋತ್ ಮೇಲ್ ಆರ್ ಫೀಮೇಲ್ ಇಬ್ಬರು ಯೂಸ್ ಮಾಡ್ಬೋದು. ಆಲ್ ಏರ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಸಲ್ಫೇಟ್ ಫ್ರೀ ಶಾಂಪೂ ಮತ್ತು ಆರ್ಗನ್ ಆಯಿಲ್ ಹೇರ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ. ಇದ್ರ ಕಾಸ್ಟ್ ಬಂದು $895. ನಾನು ಇದನ್ನು ನಾಯ್ಕಾ ಆ್ಯಪಲ್ಲಿ ತರಿಸ್ಕೊಂಡಿದ್ದು. ಈ ವಿಡಿಯೋ ನಿಮಗೆ ತುಂಬ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಯಾರು ಏರ್ ಫಾಲ್, ಏರ್ ಲಾಸ್, ವೀಕ್ ಹೇರ್ ಇರೋರು ಈ ಹೇರ್ ಸಿರಮ್ನ ಯೂಸ್ ಮಾಡಿ ಡೆಫಿನೆಟ್ಲಿ ನೀವು ದಪ್ಪನೆಯ ಹೊಳಪುಳ್ಳ ಕೂದಲನ್ನು ನೀವು ನೋಡ್ಬೋದು. ನಾನು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.